ನಮ್ಮೆಲ್ಲರಿಗೂ 2,000 ಸಿಗ್ತಿರೋದಕ್ಕೆ ನಾವೆಲ್ಲ ಫುಲ್ ಖುಷಿಯಾಗ್ಬಿಟ್ಟಿದ್ದೀವಿ. ಈಗ ರಾಹುಲ್ ಗಾಂಧಿ ಬೇರೆ ಹೇಳ್ತಿದ್ದಾರೆ ವರ್ಷ 1 ಲಕ್ಷ ರೂಪಾಯಿ ಒಂದೊಂದು ಫ್ಯಾಮಿಲಿ ಕೊಡ್ತೀವಿ ಅಂತ. हर गरीब परिवार में एक महिला को कांग्रेस पार्टी की सरकार साल का 1 लाख रुपया बैंक अकाउंट में डाल देगी. ಈ 2,000 ಪ್ಲಸ್ 1 ಲಕ್ಷ ಸೇರಿಸಿದ್ರೆ 1,24,000 ವರ್ಷಕ್ಕೆ ನಮಗೆ ಏನೂ ಕೆಲಸ ಮಾಡ್ದಲೇ ಇನ್ಕಮ್ ಬರುತ್ತೆ. ಇದರಿಂದ ನಮಗೆ ಫುಲ್ ಖುಷಿಯಾಗೋಗುತ್ತೆ. ನಾವು ಅನ್ಕೊಂತೀವಿ ಈ ದುಡ್ಡಿಂದ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ನಮ್ಮ ಬಡತನದಿಂದ ನಾವು ಇದರಿಂದ ಹೊರಗೆ ಬರ್ಬೋದು ಅಂತ. ಆ್ಯಕ್ಚುಲಿ ನಿಜವಾಗ್ಲೂ ನಾವು ಬಡತನದಿಂದ ಹೊರಗೆ ಬರ್ಬೋದಾ? ನಿಜವಾಗ್ಲೂ ಇದು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತಾ? ಇದೇ ಥರ ಗೌರ್ಮೆಂಟು ಯಾವಾಗಲೂ ಕೊಡೋಕ್ಕಾಗತ್ತಾ? ನಾವು ಇವತ್ತು ಇಸ್ಕೊತಿರೋ ದುಡ್ಡು ನಾವು ಎಂಜಾಯ್ ಮಾಡ್ಬೋದು. ನಾವಿವತ್ತು ಇಸ್ಕೊಳ್ಳೋ ದುಡ್ಡಿಂದ ನಮ್ಮ ಮಕ್ಕಳು ಭವಿಷ್ಯ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಗೊತ್ತಾ? ಇದೇ ಥರ ಗೌರ್ಮೆಂಟು ಎಲ್ಲರಿಗೂ ಫ್ರೀ ಕೊಡ್ತಾ ಹೋದ್ರೆ ಏನಾಗುತ್ತೆ? ಪ್ರತಿ ತಿಂಗಳಿಗೆ ನೇರವಾಗಿ ಆ ಹೆಣ್ಮಕ್ಳು ಮನೆಯ ಯಜಮಾಂತಿಗೆ 2,000 ರೂಪಾಯಿ. ಅದಾದ ಮೇಲೆ ಅಕ್ಕಿ, ಅನ್ನಭಾಗ್ಯ ಯಾರು ಹೊಸ್ಕೊಂಡಿರಬಾರದು. ಒಂದು ಅರ್ಥ ಮಾಡ್ಕೊಳ್ಳಿ, ನಾವೇನಾದರೂ ದುಡ್ಡನ್ನ ಜನ್ರೇಟ್ ಮಾಡಬೇಕಂದ್ರೆ 2 ವೇಯಿಂದ ಜನ್ರೇಟ್ ಮಾಡೋಕ್ಕಾಗತ್ತೆ. ಒಂದು, ಪ್ರಾಡಕ್ಟ್ನ ತಯಾರು ಮಾಡಿ. ಈಗ ಪ್ರಾಡಕ್ಟ್ ಅಂದರೆ ಒಬ್ಬ ರೈತ ಹಣ್ಣು ಬೆಳೆದಿರ್ಬೋದು, ತರಕಾರಿ ಬೆಳೆದಿರ್ಬೋದು, ಟೊಮೊಟೊ ಬೆಳೆದಿರ್ಬೋದು. ಇದು ಒಂದು ಪ್ರಾಡಕ್ಟ್. ಇದನ್ನು ಇನ್ನೊಬ್ರಿಗೆ ಕೊಟ್ಟು ಅವರಿಂದ ದುಡ್ಡು ಇಸ್ಕೊಳೋದು. ಅದೇ ರೀತಿ ಮೊಬೈಲು, ಚೇರು, ಸೋಫಾ ಇದನ್ನೆಲ್ಲ ಪ್ರಾಡಕ್ಟ್ ತಯಾರು ಮಾಡಿ ಇನ್ನೊಬ್ರಿಗೆ ಸೆಲ್ ಮಾಡಿ ಅವರಿಂದ ದುಡ್ಡು ಇಸ್ಕೊಳೋದು. ಇದರಿಂದ ದುಡ್ಡು ಜನ್ರೇಟ್ ಆಗುತ್ತೆ. ಇನ್ನೊಂದು ಸರ್ವೀಸಸ್ ಅಂದರೆ ಒಬ್ಬ ಆಟೋ ಡ್ರೈವರು ನಮ್ಮನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತಗೊಂಡೋಗ್ಬಿಡ್ತಾರೆ. ಅವರು ಸರ್ವಿಸ್ ಕೊಡ್ತಿದ್ದಾರೆ ನಮಗೆ. ಅದೇ ರೀತಿ ಕ್ಯಾಬ್ ಡ್ರೈವರ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು. ಇವರು ಇನ್ನೊಬ್ಬರಿಗೆ ಸರ್ವಿಸ್ ಕೊಟ್ಟು ಅವರಿಂದ ದುಡ್ಡನ್ನ ಜನ್ರೇಟ್ ಮಾಡ್ತಿದ್ದಾರೆ. ಈ 2 ವೇ ಬಿಟ್ಟು ಭೂಮಿ ಮೇಲೆ ಇನ್ಯಾವ ವೇಯಿಂದನೂ ದುಡ್ಡನ್ನ ಜನ್ರೇಟ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಿದ್ರೆ ಈ ಗೌರ್ಮೆಂಟು ನಮಗೆ ತಿಂಗಳ ದುಡ್ಡು ಕೊಡೋಕ್ಕೆ ಈ ಗೌರ್ಮೆಂಟಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ಗೌರ್ಮೆಂಟ್ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ಕೆಲಸಕ್ಕೆ ಹೋಗುತ್ತಾ? ಗೌರ್ಮೆಂಟಿಗೆ ದುಡ್ಡು ಬರೋದು, ಈಗ ನಾನು ಅವಾಗಲೇ ಹೇಳ್ದಂಗೆ ಪ್ರಾಡಕ್ಟು ಮತ್ತು ಸರ್ವೀಸಸ್ನ ಜನ್ರೇಟ್ ಮಾಡ್ತಾರಲ್ಲ, ಅವ್ರೇನು ಮಾಡ್ತಾರೆ? ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಆ ಸಂಪಾದನೆ ಮಾಡಿರೋ ದುಡ್ಡಿಗೆ ಗೌರ್ಮೆಂಟು ಟ್ಯಾಕ್ಸ್ ಹಾಕುತ್ತೆ. ಆ ಟ್ಯಾಕ್ಸ್ ಅಮೌಂಟಿಂದ ಗೌರ್ಮೆಂಟು ನಮ್ಮೆಲ್ಲರಿಗೂ ದುಡ್ಡು ಕೊಡ್ತಾ ಇದೆ. ಈ ಗೌರ್ಮೆಂಟು ನಮಗೆ ಪ್ರತಿ ವರ್ಷವೂ ದುಡ್ಡು ಕೊಡ್ಕೊಂಡು ಹೋಗ್ಬೇಕಂದ್ರೆ ಏನಾಗಬೇಕು ಹೇಳಿ? ಒಂದು ಪ್ರಾಡಕ್ಟು ಮತ್ತು ಸರ್ವೀಸಸ್ನ ತಯಾರು ಮಾಡೋರು ಜಾಸ್ತಿ ಆಗಬೇಕು. ದಿವಸಕ್ಕೆ ಪ್ರಾಡಕ್ಟು ಮತ್ತು ಸರ್ವೀಸಸ್ ಜಾಸ್ತಿ ಆದಾಗ ಏನಾಗುತ್ತೆ? ಜನಗಳು ಸಂಪಾದನೆ ಜಾಸ್ತಿ ಆಗುತ್ತೆ. ಅದರಿಂದ ಗೌರ್ಮೆಂಟ್ ಜಾಸ್ತಿ ಟ್ಯಾಕ್ಸ್ ಹಾಕಿ ಆ ದುಡ್ಡನ್ನ ನಮಗೆ ಕೊಡುತ್ತೆ. ಇದೇ ರೀತಿ ಗೌರ್ಮೆಂಟ್ ನಮಗೆ ಎವ್ರಿ ಇಯರ್ ದುಡ್ಡು ಕೊಡಬೇಕಂದ್ರೆ ನಮ್ಮ ದೇಶದಲ್ಲಿ ಪ್ರಾಡಕ್ಟು ಮತ್ತು ಸರ್ವೀಸಸ್ನ ಸಂಖ್ಯೆ ಜಾಸ್ತಿ ಆಗಬೇಕು. ಜನಗಳು ಜಾಸ್ತಿ ಉತ್ಪಾದನೆ ಮಾಡಬೇಕು. ಜನಗಳು ಜಾಸ್ತಿ ಉತ್ಪಾದನೆ ಮಾಡಬೇಕಂದ್ರೆ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಇರಬೇಕು. ಅಂದರೆ ರೋಡ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ರೈಲ್ವೆ ಇರ್ಬೋದು, ಏರ್ವೇಸ್ ಇರ್ಬೋದು. ಇವೆಲ್ಲ ಕರೆಕ್ಟಾಗಿದ್ದಾಗ ಜಾಸ್ತಿ ಉತ್ಪಾದನೆ ಆಗ್ತಾ ಇರುತ್ತೆ. ಈ ಗೌರ್ಮೆಂಟ್ ಏನು ಮಾಡ್ತಿದೆ ಹೇಳಿ? ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತಿದೆ ಹೇಳಿ? ಅವ್ರ ಹತ್ರ ಬರ್ತಿರೋ ದುಡ್ಡಲ್ಲಿ ಎಲ್ಲ ದುಡ್ಡು ಈ ಫ್ರೀ ಬೀಸ್ಗೆ ಕೊಡ್ತಾ ಹೋಗಿ ಅವರು ಈ ಇನ್ಫ್ರಾಗೆ ಖರ್ಚು ಮಾಡೋದು ಕಮ್ಮಿ ಮಾಡ್ತಾ ಇದ್ದಾರೆ. No development this year. You know who said it? Deputy Chief Minister of Karnataka D.K. Shivakumar. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರು ಈ ಇನ್ಫ್ರಾಗೆ ದುಡ್ಡನ್ನ ಖರ್ಚು ಮಾಡೋದು ಕಮ್ಮಿ ಮಾಡಿದಾಗ ಏನಾಗುತ್ತೆ? ರೋಡ್ಗಳು ಕೆಟ್ಟೋಗ್ತವೆ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹಾಳಾಗೋಗುತ್ತೆ. ಇದರಿಂದ ಏನಾಗುತ್ತೆ? ಈಗ ಎಕ್ಸಾಂಪಲ್ ತಗೊಳ್ಳಿ, ಒಬ್ಬ ರೈತ ಟೊಮೊಟೊ ಬೆಳೀತಾ ಇದ್ದಾರೆ. ಆ ಟೊಮೊಟೊ ಬೆಳೆಯೋಕ್ಕೆ ಏನೇನು ಬೇಕು ಹೇಳಿ? ಬೀಜ ಗೊಬ್ಬರಗಳೆಲ್ಲ ಬೇಕು. ಅದನ್ನು ಅವರು ಬೆಂಗಳೂರಿಂದನೋ ಅಥವಾ ಎಲ್ಲ ಹೋಗಿ ತರಬೇಕು. ಅವ್ರ ಊರಿಂದ ಹೋಗಿ ತಾಂಬರಕ್ಕೆ ರೋಡ್ಗಳೇ ಸರಿ ಇಲ್ಲ. ರೋಡ್ಗಳೆಲ್ಲ ಗುಂಡಿ ಬಿದ್ದೋಗಿದ್ದಾವೆ. ರೋಡ್ ಚೆನ್ನಾಗಿದ್ದರೆ ಅವ್ರಿಗೆ 1 ದಿವಸದಲ್ಲಿ ಹೋಗಿ ಬರ್ಬೋದಿತ್ತು. ಈಗ ರೋಡ್ ಚೆನ್ನಾಗಿಲ್ಲ, ಅದಕ್ಕೆ ಅವ್ರಿಗೆ 2 ದಿವಸ ತಾಂತಾ ಇದೆ. ಇವಾಗ ರೈತ ಏನು ಮಾಡ್ತಾರೆ? ರೈತ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬೀಜ ಗೊಬ್ಬರ ತಾಂಬರ್ತಾರೆ. ತಾಂಬಂದು ಟೊಮೊಟೊ ಬೆಳೀತಾರೆ. ಲಾಸ್ಟ್ ಇಯರ್ಗಿನ್ನ ಈ ವರ್ಷ ಜಾಸ್ತಿನೇ ಬೆಳೀತಾರೆ. ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇವಾಗ ಇದನ್ನ ಬೆಂಗಳೂರಿಗೆ ತಗೊಂಡೋಗಿ ಸೆಲ್ ಮಾಡಬೇಕು. ಈಗ ಬೆಂಗಳೂರಿಗೆ ತಗೊಂಡೋಗ್ಬೇಕಂದ್ರೆ 2ರಿಂದ 3 ದಿವಸ ಆಗುತ್ತೆ. ಈ 2ರಿಂದ 3 ದಿವಸ ಟೈಮಲ್ಲಿ ಅರ್ಧಕ್ಕರ್ಧ ಟೊಮೊಟೊ ಕೆಟ್ಟೋಗ್ಬಿಡ್ತವೆ. ಯಾಕಂದರೆ ಕಚ್ಚಾ ರೋಡ್ ಇರೋದ್ರಿಂದ ಎತ್ತಾಕಿ ಅರ್ಧ ಹೋಗ್ತವೆ. ಆಮೇಲೆ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗಿರೋದ್ರಿಂದ ಅರ್ಧಕ್ಕರ್ಧ ಕೆಟ್ಟೋಗ್ತವೆ. ಅವಾಗ ರೈತ ಬೆಳೆದಿದ್ದ ಬೆಳೆ ಅರ್ಧಕ್ಕರ್ಧ ವೇಸ್ಟ್ ಆಗೋಯ್ತು. ಇವಾಗ ರೈತ ಏನು ಮಾಡ್ತಾನೆ? ಕಷ್ಟಪಟ್ಟು ಬೆಳೆದ್ರು ನನಗೆ ಸಿಗೋದೇ ಅರ್ಧಕ್ಕರ್ಧ ಅಂತ ಏನು ಮಾಡ್ತಾನೆ? ಪ್ರೊಡಕ್ಷನ್ ಮಾಡೋದೇ ಸ್ಟಾಪ್ ಮಾಡಿಬಿಡ್ತಾನೆ. ಯಾಕಂದರೆ ಹೆಂಗಿದ್ರು 1,24,000 ಸಿಗ್ತಾ ಇದೆ. ಈ 50-60 ಸಾವಿರಕ್ಕೋಸ್ಕರ ಯಾಕೆ ಇಷ್ಟೊಂದು ಕಷ್ಟ ಬೀಳೋಣ ಅಂತ ಸ್ಟಾಪ್ ಮಾಡಿಬಿಡ್ತಾನೆ. ಅವಾಗ ಏನಾಗುತ್ತೆ ಹೇಳಿ? ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಇಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಎಷ್ಟೋ ಬಿಸ್ನೆಸ್ಗಳಿಗೆ ಬಿಸ್ನೆಸ್ ಮಾಡೋದೇ ಕಷ್ಟ ಆಗೋಗುತ್ತೆ. ಯಾಕೆ ಗೊತ್ತಾ? ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ದೇಶದಲ್ಲಿ ದಿವಸಕ್ಕೆ ಮೊಬೈಲ್ ಯೂಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಇಂಡಿಯನ್ ಕಂಪ್ನಿಗಳು ಜನಗಳಿಗೆ ಮೊಬೈಲ್ ಸೆಲ್ ಮಾಡ್ತಾ ಇದ್ದಾವೆ. ಆದರೆ ಚೈನಾ ಇದನ್ನು ನೋಡ್ಬಿಟ್ಟು ನಾನು ಇಂಡಿಯಾಗೆ ಬಂದು ಮೊಬೈಲ್ ಸೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಯಾಕಂದರೆ ಇಂಡಿಯಾ ದೊಡ್ಡ ಮಾರ್ಕೆಟು, ಇಲ್ಲಿ ತುಂಬ ಮೊಬೈಲ್ ತೊಗೊಳೋರು ಇದ್ದಾರೆ ಅಂತ ಚೈನಾ ಅವ್ನು ಮೊಬೈಲ್ ತಯಾರು ಮಾಡಿ ಇಲ್ಲಿ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಇಂಡಿಯಾದಲ್ಲಿ ಮೊಬೈಲ್ ತಯಾರು ಮಾಡೋದಕ್ಕಿಂತ ಚೈನಾದಲ್ಲಿ ಮೊಬೈಲ್ ತಯಾರು ಮಾಡೋಕ್ಕೆ 30ರಿಂದ 40% ಚೀಪ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒಂದು ಫೋನ್ 100 ರೂಪಾಯಿಗೆ ತಯಾರಾಗ್ತಿದೆ ಅಂದರೆ ಚೈನಾದಲ್ಲಿ ಅದು ಕೇವಲ 60ರಿಂದ 70 ರೂಪಾಯಿನಲ್ಲೇ ತಯಾರಾಗುತ್ತೆ.
ಈಗ ಆ ಫೋನ್ನ ತಗೊಂಬಂದು ಜನಗಳಿಗೆ ಸೆಲ್ ಮಾಡಿದ್ರೆ ಜನ ಯಾವ ಫೋನ್ ತಾಣ್ತಾರೆ? ಚೈನೀಸ್ ಫೋನ್ಗಳೇ ತಾಣ್ತಾರೆ. ಯಾಕಂದರೆ ಎಕ್ಸಾಂಪಲ್ ಈಗ ನಮ್ಮ ಬೆಂಗಳೂರಲ್ಲಿ ಒಂದು ಮೊಬೈಲ್ ಫ್ಯಾಕ್ಟ್ರಿ ಇದೆ. ಆ ಮೊಬೈಲ್ ಫ್ಯಾಕ್ಟ್ರಿ ನಮ್ಮ ಇಂಡಿಯನ್ ಕಂಪ್ನಿನೇ. ಈ ಮೊಬೈಲ್ ಫ್ಯಾಕ್ಟ್ರಿಗೆ ರಾ ಮೆಟೀರಿಯಲ್ ಬೇಕು. ರಾ ಮೆಟೀರಿಯಲ್ ಅಂದರೆ ಏನು ಹೇಳಿ? ಕಚ್ಚಾ ವಸ್ತುಗಳು ಯಾವ್ಯಾವು? ಆ ಮೊಬೈಲ್ ತಯಾರು ಮಾಡೋಕ್ಕೆ ಡಿಸ್ಪ್ಲೇ ಬೇಕು, ಬ್ಯಾಟ್ರಿ ಬೇಕು, ಬೇರೆ ಬೇರೆ ಪಾರ್ಟ್ಸ್ ಬೇಕು, ಮದರ್ ಬೋರ್ಡ್ ಬೇಕು, ಇದೆಲ್ಲ ಬೇಕು. ಇದೆಲ್ಲನೂ ಒಂದೇ ಪ್ಲೇಸಲ್ಲಿ ತಯಾರು ಮಾಡೋಕ್ಕಾಗಲ್ಲ. ತಮಿಳ್ನಾಡಿಂದ ಮದರ್ ಬೋರ್ಡ್ ಬರುತ್ತೆ, ಹುಬ್ಳಿಯಿಂದ ಡಿಸ್ಪ್ಲೇ ಬರುತ್ತೆ, ಮಹಾರಾಷ್ಟ್ರದಿಂದ ಬ್ಯಾಟ್ರಿ ಬರುತ್ತೆ. ಈ ಥರ ಪ್ರತಿಯೊಂದು ಪಾರ್ಟೂ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಅವೆಲ್ಲ ಬರಬೇಕಾದ್ರೆ ಏನರಲ್ಲಿ ಬರೋಕ್ಕಾಗುತ್ತೆ? ರೋಡಲ್ಲೇ ಬರಬೇಕು ತಾನೆ. ಟ್ರಾನ್ಸ್ಪೋರ್ಟಿಂದನೇ ಬರಬೇಕು, ಒಂದು ರೈಲ್ವೆಯಿಂದ ಬರಬೇಕು, ಇಲ್ಲ ರೋಡಿಂದ ಬರಬೇಕು. ಇವಾಗ ಏನಾಗಿದೆ, ರೋಡು ಮತ್ತು ರೈಲ್ವೆ ವ್ಯವಸ್ಥೆ ಸರಿ ಇಲ್ದಿದ್ದ ಕಾರಣ 2 ರಿಂದ 3 ದಿವಸ ಟೈಮ್ ತಾಣ್ತಾ ಇದೆ. ಇವಾಗ ಏನಾಗುತ್ತೆ, ಪೆಟ್ರೋಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಗಾಡಿ 3 ದಿವಸ ಕಂಟಿನ್ಯೂಸ್ಲಿ ಓಡಬೇಕಂದ್ರೆ ಪೆಟ್ರೋಲ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಆ ಡ್ರೈವರ್ 3 ದಿವಸದ ಸಂಬಳ ಕೊಡಬೇಕಾಗುತ್ತೆ. ಈ ಥರ ಬೇರೆ ಬೇರೆ ಕಾರಣಗಳಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಅವಾಗ ನಾವೇನಾದರೂ 100 ರೂಪಾಯಿ ಫೋನ್ನ ತಯಾರು ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಕೇವಲ 15% ಜಸ್ಟ್ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ದುಡ್ಡು ಹೋಗ್ತಾ ಇದೆ. ಇದಲ್ದಲೆ ಆ ಬಿಸ್ನೆಸ್ಸು ಫ್ಯಾಕ್ಟ್ರಿ ಹಾಕೋಕ್ಕೆ, ಮಿಷಿನ್ ತರೋಕ್ಕೆ, ಎಲ್ಲರಿಗೂ ಸಂಬಳ ಕೊಡೋಕ್ಕೆ, ಆ ರಾ ಮೆಟೀರಿಯಲ್ ಎಲ್ಲ ಬೈ ಮಾಡೋಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಿರ್ತಾನೆ. ಆ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಅವನಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಆ ದುಡ್ಡು ಅವನ್ನೆಲ್ಲನೂ ಸಾಲ ಮಾಡೇ ತಂದಿರ್ತಾನೆ. ಆ ಸಾಲ ಮಾಡಿ ತಂದಾಗ ನಾವು ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂತ ಕರಿತೀವಿ ಬಿಸ್ನೆಸ್ಸಲ್ಲಿ. ಅಂದರೆ ಅವನು ಮೊಬೈಲ್ ತಯಾರು ಮಾಡಿ ಸೆಲ್ ಮಾಡೋವರೆಗೂ ಅವನಿಗೆ ದುಡ್ಡು ಬರಲ್ಲ. ಅಲ್ಲಿವರೆಗೂ ಆ ದುಡ್ಡು ಏನಾಗ್ತಾ ಇರುತ್ತೆ, ಈಗ ಒಂದು ರಾ ಮೆಟೀರಿಯಲ್ ಬರ್ತಾಯಿದ್ರೆ ರೋಡಲ್ಲೇ ಇರುತ್ತೆ, ಮಿಷಿನ್ನಲ್ಲಿ ತಯಾರಾಗ್ತಾಯಿದ್ರೆ ಅಲ್ಲೇ ಇರುತ್ತೆ. ಮುಂಚೆ ಒಂದು ಫೋನ್ನ ತಯಾರು ಮಾಡೋಕ್ಕೆ ಕೇವಲ 3 ರಿಂದ 4 ದಿವಸ ಆಗ್ತಾಯಿದ್ರೆ ಇವಾಗ ಅದು ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಇದೆ. 2 ತಿಂಗಳು ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಅವನ ದುಡ್ಡು ಅಲ್ಲೇ ಕುಳಿತಾ ಇದೆ. ಎಲ್ಲಿವರೆಗೂ ಆ ಮೊಬೈಲ್ ಸೆಲ್ ಆಗಲ್ಲ ಅವನಿಗೆ ಅಲ್ಲಿವರೆಗೂ ದುಡ್ಡು ಬರಲ್ಲ. ಅವಾಗ ಏನಾಗುತ್ತೆ, ಆ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇವಾಗ 100 ರೂಪಾಯಿ ಮೊಬೈಲ್ ತಯಾರು ಮಾಡೋಕ್ಕೆ 15 ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟು, 15 ರೂಪಾಯಿ ಇಂಟ್ರೆಸ್ಟೇ ಜಾಸ್ತಿ ಆಗ್ತಾ ಇದೆ. ಇದರಿಂದ ಚೈನಾಗೂ ಇಂಡಿಯಾಗೂ ಕಂಪೇರ್ ಮಾಡಿದ್ರೆ 30 ರಿಂದ 40% ಒಂದು ಪ್ರಾಡಕ್ಟ್ನ ತಯಾರು ಮಾಡೋಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಚೈನಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸಖತ್ತಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಸಖತ್ ಬಿಲ್ಟ್ ಆಗಿದೆ. ಅದರಿಂದ ಅವನು 30 ರಿಂದ 40% ಕಮ್ಮಿ ಕಾಸ್ಟಲ್ಲಿ ಮೊಬೈಲ್ನ ತಯಾರು ಮಾಡ್ತಿದ್ದಾನೆ. ಅವನೇನು ಮಾಡ್ತಾನೆ, ತಗೊಂಬಂದು ಇಂಡಿಯಾದಲ್ಲಿ ಸೆಲ್ ಮಾಡ್ತಾನೆ. ಅವ್ನು ಇಂಡಿಯಾದಲ್ಲಿ ಸೆಲ್ ಮಾಡಿದ ತಕ್ಷಣ ಇವಾಗ ನೀವು ಯಾವ ಮೊಬೈಲ್ ಬೈ ಮಾಡ್ತಿದ್ದೀರಾ ಹೇಳಿ? ಯಾಕಂದರೆ ನಮ್ಮ ಇಂಡಿಯನ್ ಕಂಪ್ನಿ ಮೊಬೈಲ್ಗಳಿಗಿನ್ನ ಚೈನೀಸ್ ಕಂಪ್ನಿಗಳು ಚೀಪಾಗಿ ಕೊಡ್ತಾ ಇದ್ದಾವೆ. ಇವಾಗ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೋಗ್ತಾ ಹೋಗ್ತಾ ನಮ್ಮ ಇಂಡಿಯನ್ ಕಂಪ್ನಿಗಳು ಇಲ್ಲ ನನ್ನ ಕೈಲಿ ಆಗೋದಿಲ್ಲ, ಸೇಲ್ ಆಗದಲ್ಲಿ ಯಾವ ಥರ ನಡ್ಸೋಕ್ಕಾಗುತ್ತೆ ಫ್ಯಾಕ್ಟ್ರಿ? ಸಂಬಳ ಹೆಂಗೆ ಕೊಡೋಕ್ಕಾಗುತ್ತೆ? ಬಿಸ್ನೆಸ್ಸೇ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ನಿಧಾನಕ್ಕೆ ಒಂದೊಂದೇ ಫ್ಯಾಕ್ಟ್ರಿ ಮುಚ್ಕೊಂಡ್ಬರ್ತಾರೆ. ಈಗ ನೆಕ್ಸ್ಟು ಚೈನಾ ಮೊಬೈಲಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಫ್ರಿಜ್ಜು, ವಾಷಿಂಗ್ ಮಿಷಿನು, ಟಿವಿ, ಫರ್ನಿಚರು, ಹಾಸಿಗೆ, ದಿಂಬು ಪ್ರತಿಯೊಂದನ್ನು ಚೈನಾದಲ್ಲಿ ತಯಾರು ಮಾಡಿ ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿರ್ತಾನೆ. ಇವಾಗ ನಿಧಾನಕ್ಕೆ ಬೇರೆ ಬೇರೆ ಇಂಡಸ್ಟ್ರಿಗಳು ಮುಚ್ಕೊಳ್ತಾ ಬರ್ತವೆ. ನಾವೇನೇ ಹೇಳ್ಬೋದು ಮೇಕ್ ಇನ್ ಇಂಡಿಯಾ, ಆ ಇಂಡಿಯಾ ಅಂತ, ಆದರೆ ನಮ್ಮ ಜನಗಳು ಎಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಲ್ಲೇನೇ ತೊಗೊಳೋದು. ಈಗ ನಾವು ಅಷ್ಟೇ, ಯಾರು ಕಮ್ಮಿ ಕೊಡ್ತಾರೋ ಅವ್ರ ಹತ್ರನೇ ತೊಗೊಳ್ತೀವಿ. ಈಗ ನಮ್ಮ ಇಂಡಿಯನ್ ಕಂಪ್ನಿಗಳು ಚೈನೀಸ್ ಕಂಪ್ನಿಗಳ ಜೊತೆ ಕಾಂಪೀಟ್ ಮಾಡಬೇಕಂದ್ರೆ ಕಾಸ್ಟ್ ಕಮ್ಮಿ ಆಗ್ಬೇಕು ತಾನೆ. ಅವನು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆದಾಗ, ಇಬ್ರದ್ದು ಪ್ರೈಸ್ ಸೇಮ್ ಆದಾಗ ಅವಾಗ ಅಟ್ಲೀಸ್ಟ್ ನಾವು ಇಂಡಿಯನ್ ಕಂಪ್ನಿಗಳು ಮೊಬೈಲ್ ಬೈ ಮಾಡ್ಬೋದು, ಇಂಡಿಯನ್ ಕಂಪ್ನಿಗಳು ಪ್ರಾಡಕ್ಟ್ ಬೈ ಮಾಡ್ಬೋದು. ಇವಾಗ ಏನಾಗ್ತಾ ಇದೆ, ಚೈನಾ ನಮಗಿನ್ನ ತುಂಬ ಕಡಿಮೆ ಬೆಲೆಯಲ್ಲಿ ಎಲ್ಲ ಪ್ರಾಡಕ್ಟ್ನ ತಯಾರು ಮಾಡ್ತಿದ್ದಾನೆ. ಅದಕ್ಕೆ ಅವನು ತಂದಿರೋ ಪ್ರಾಡಕ್ಟ್ ಎಲ್ಲನೂ ಇಂಡಿಯಾದಲ್ಲಿ ಸೆಲ್ ಮಾಡ್ತಿದ್ದಾನೆ. ಆ್ಯಂಟಿ ಡಂಪಿಂಗ್ ಡ್ಯೂಟಿ ಹಾಕ್ಬೋದು ಅಂತ ನೀವು ಹೇಳ್ಬೋದು. ಆ್ಯಂಟಿ ಡಂಪಿಂಗ್ ಡ್ಯೂಟಿ ಕೇವಲ ಸರ್ಟೈನ್ ಪೀರಿಯಡ್ವರೆಗೂ ಮಾತ್ರ ಹಾಕೋಕ್ಕಾಗುತ್ತೆ. ಇಂಟರ್ನ್ಯಾಷನಲ್ ಕಾಮರ್ಸ್ ಅವರು ಇದಕ್ಕೆ ಅಲೋ ಮಾಡಲ್ಲ ಜಾಸ್ತಿ ದಿವಸ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಹಾಕಿದ್ರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಒಂದೊಂದೇ ಫ್ಯಾಕ್ಟ್ರಿಗಳು ಮುಚ್ಕೊಳ್ತಾ ಬರ್ತವೆ. ಅಲ್ಲಿ ಕೆಲಸ ಮಾಡ್ತಿದ್ದ ನಮ್ಮಂಥ ಜನಗಳದ್ದು ಕೆಲಸ ಕೂಡ ನಿಧಾನಕ್ಕೆ ಕಳ್ಕೊಳ್ತಾ ಬರ್ತಾರೆ. ಅಲ್ಲಿ ಕೆಲಸ ಕಳ್ಕೊತ ಇವ್ರೇನು ಮಾಡ್ತಾರೆ, ಆಲ್ರೆಡಿ 1,20,000 ಬರ್ತಿದೆಯಲ್ಲ, ಹೆಂಗೋ ಜೀವನ ಮಾಡ್ಕೊಂಡು ಬಿಡು, ಯಾಕಷ್ಟು ತಲೆ ಕೆಡಿಸ್ಕೊಳೋಣ ಅಂತ ಇದಕ್ಕೆ ಅಡ್ಜಸ್ಟ್ ಆಗ್ತಾ ಬರ್ತಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಹೇಳಿ, ಮುಂಚೆ ಗೌರ್ಮೆಂಟು ಇವ್ರ ಮೇಲೆಲ್ಲ ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿತ್ತಲ್ಲ, ನಿಧಾನಕ್ಕೆ ಆ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಪ್ರೊಡಕ್ಷನ್ ಇದ್ದರೆ ತಾನೇ ಟ್ಯಾಕ್ಸ್ ಕಲೆಕ್ಷನ್ ಮಾಡೋಕ್ಕಾಗತ್ತೆ. ಅಲ್ಲಿ ಯಾರನ್ನ ಕೆಲಸ ಮಾಡಿ ಸಂಬಳ ತಗೊಂಡ್ರೆ ತಾನೇ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಹಾಕಕ್ಕೆ ಬರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಈ ಗೌರ್ಮೆಂಟ್ ಏನು ಮಾಡುತ್ತೆ, ನಿಧಾನಕ್ಕೆ ಇವ್ರು ಕೊಡ್ತಿದ್ದ ಎಲ್ಲ ಫೆಸಿಲಿಟಿಗಳ್ನು ಸ್ಟಾಪ್ ಮಾಡ್ತಾ ಬರುತ್ತೆ. ಯಾಕಂದರೆ ಇವ್ರು ಕೊಡೋಕ್ಕೆ ದುಡ್ಡೇ ಇರಲ್ಲ. ಈಗ ಅವ್ರು ಏನಾದರೂ ನೋಟ್ ಪ್ರಿಂಟ್ ಮಾಡಿ ಕೊಡಬೇಕು ಅಂದರೆ, ನೋಟ್ ಪ್ರಿಂಟ್ ಮಾಡಿ ಕೊಟ್ಟರೆ ಏನಾಗುತ್ತೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ದಯವಿಟ್ಟು ಒಂದ್ಸಲ ಹೋಗಿ ಚೆಕ್ ಮಾಡಿ. ಈಗ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗ್ತಾ ಗೌರ್ಮೆಂಟು ನಿಧಾನಕ್ಕೆ ಕೊಡ್ತಿದ್ದ ಬೆನಿಫಿಟ್ ಎಲ್ಲನೂ ಸ್ಟಾಪ್ ಮಾಡ್ತಾ ಬರುತ್ತೆ. ಈಗ ಜನಗಳು ಏನು ಮಾಡ್ತಾರೆ ಹೇಳಿ, ಮುಂಚೆ ಈ ದುಡ್ಡು ಬರ್ತಿದೆ ಅಂತ ನಂಬ್ಕೊಂಡು ಕೂತಿದ್ರು, ಈಗ ಆ ದುಡ್ಡು ಬರ್ತಿಲ್ಲ. ಇಲ್ಲ ಎಲ್ಲ ನಾವು ಕೆಲಸ ಮಾಡಿ ಹೋಗಿ ದುಡಿಯೋಣ ಅಂದರೆ ಕೆಲಸ ಕೊಡೋರು ಯಾರೂ ಇಲ್ಲ. ಯಾಕಂದರೆ ಮುಂಚೆ ಕೆಲಸ ಕೊಟ್ಟಿದ್ದವರೆಲ್ಲನೂ ನಿಧಾನಕ್ಕೆ ಮುಚ್ಕೊಳ್ತಾ ಬರ್ತಾ ಇದ್ದಾರೆ. ಇವಾಗ ನಿಜವಾಗ್ಲೂ ಬಡವರಾಗಿದ್ದು ಯಾರು? ನೀವೇ ಯೋಚನೆ ಮಾಡಿ, ಇದರಿಂದ ನಮ್ಮ ಬಡತನನ ಹೋಗ್ಸೋಕ್ಕಾಗುತ್ತಾ ಅಂತ. ಗೌರ್ಮೆಂಟು ಈ ದುಡ್ಡನ್ನ ನಮ್ಮ ಅಕೌಂಟ್ಗೆ ಹಾಕೋ ಬದಲು ಇದೇ ದುಡ್ಡನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ ಗೊತ್ತಾ?
ಮೊದಲನೇದು ರೋಡ್ಗಳು ಇಂಪ್ರೂವ್ ಆದರೆ ನಾವು ಮೊದಲೇ ಹೇಳ್ದಂಗೆ ನಾವು ಬೆಳೆದಿರೋ ಬೆಳೆಗಳನ್ನ ಬೇಗ ತಗೊಂಡೋಗಿ ಸೆಲ್ ಮಾಡ್ಬೋದು. ಆಮೇಲೆ ರೋಡ್ಗಳು ಚೆನ್ನಾಗಾದರೆ ನಮ್ಮ ಹುಡುಗರು ಆ ಹಳ್ಳಿಯಿಂದ ಬೇರೆ ಕಡೆ ಹೋಗಿ ಕಾಲೇಜ್ ಅಥವಾ ಸ್ಕೂಲ್ಗಳಿಗೆ ಹೋಗ್ಬೋದು ಎಲ್ಲಿ ಚೆನ್ನಾಗಿದೆ. ಯಾಕಂದರೆ ಅವ್ರು ರೋಡ್ ಚೆನ್ನಾಗಿಲ್ದಿದ್ರೆ ಟ್ರಾವೆಲಿಂಗ್ ಟೈಮೇ ಜಾಸ್ತಿ ಆಗಿ ಹೋಗುತ್ತೆ. ಅದೇ ರೋಡ್ ಚೆನ್ನಾಗಿದ್ದರೆ ಅರ್ಧ ಗಂಟೆ ಇಲ್ಲ 1 ಗಂಟೆ ದೂರ ಆದರೂ ಪರವಾಗಿ ಅವ್ರು ಬೇರೆ ಊರಿಗೆ ಹೋಗಿ ಓದಿದ್ರು ಕೂಡ ಟೈಮ್ ಅಷ್ಟೊಂದು ವೇಸ್ಟ್ ಆಗಲ್ಲ. ರೋಡ್ಗಳು ಇಂಪ್ರೂವ್ ಆದರೆ ನಾವು ಮಾತ್ರ ಅಲ್ಲ, ನಮ್ಮ ದೇಶನೇ ಇಂಪ್ರೂವ್ ಆಗುತ್ತೆ. ದೇಶ ಇಂಪ್ರೂವ್ ಆದರೆ ನಾವು ಇಂಪ್ರೂವ್ ಆದಂಗೆನೆ. ನೀವು ಯಾವುದೇ ಒಂದು ಕಂಟ್ರಿ ನೋಡಿ, ಶ್ರೀಮಂತ ಕಂಟ್ರಿ ಅಂತ ಯಾವ್ಯಾವ ಇದಾವೆ, ಆ ಕಂಟ್ರಿಗಳು ಎಲ್ಲಾನು ಬೇರೆ ದೇಶಕ್ಕೆ ಅವ್ರ ಪ್ರಾಡಕ್ಟ್ನ ಸೆಲ್ ಮಾಡಿನೇ ಜಾಸ್ತಿ ಶ್ರೀಮಂತ ದೇಶ ಆಗಿರೋದು. ನೀವು ಸೌದಿ ಅರೇಬಿಯಾ ತಗೊಳ್ಳಿ, ಸೌದಿ ಅರೇಬಿಯಾದಲ್ಲಿ ಅವ್ರಿಗೆ ಸಿಗೋವಂಥ ಆಯಿಲ್ನ ಬೇರೆ ದೇಶಕ್ಕೆ ಸೆಲ್ ಮಾಡಿ ಅವ್ರು ಶ್ರೀಮಂತ ಆಗಿದ್ದಾರೆ. ಈಗ ಚೈನಾದವರು ಅವ್ರು ತಯಾರು ಮಾಡೋ ಪ್ರಾಡಕ್ಟ್ನ ಬೇರೆ ದೇಶಕ್ಕೆ ಸೆಲ್ ಮಾಡಿ ಶ್ರೀಮಂತ ಆಗಿದ್ದಾರೆ. ಈಗ ಅಮೇರಿಕಾದವರು ಅಷ್ಟೇ, ಅಮೇರಿಕಾದವರು ಏನು ಸೆಲ್ ಮಾಡ್ತಾರೆ, ನೀವು ಯೂಸ್ ಮಾಡೋ ಆ್ಯಪಲ್ಲು, ನೆಟ್ಫ್ಲಿಕ್ಸು, ಅಮೆಝಾನು, ಫ್ಲಿಪ್ಕಾರ್ಟು, ಫೋನ್ಪೇ, ಗೂಗಲ್ ಪೇ ಪ್ರತಿಯೊಂದೂ ಅಮೇರಿಕನ್ ಕಂಪ್ನಿಗಳದ್ದು. ಈಗ ನಮ್ಮ ಇಂಡಿಯಾ ಕೂಡ ಶ್ರೀಮಂತ ದೇಶ ಆಗಬೇಕಂದ್ರೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ಗಳು ಕೂಡ ಬೇರೆ ದೇಶದಲ್ಲಿ ಹೋಗಿ ಸೆಲ್ ಆಗಬೇಕು. ಈಗ ನಮ್ಮ ಇಂಡಿಯನ್ ಪ್ರಾಡಕ್ಟ್ಗಳು ಬೇರೆ ದೇಶದಲ್ಲಿ ಹೋಗಿ ಸೆಲ್ ಆಗಬೇಕಂದ್ರೆ ನಾವು ಆ ಪ್ರಾಡಕ್ಟ್ನ ಚೀಪಾಗಿ ತಯಾರು ಮಾಡಬೇಕು. ನಾವು ಆ ಪ್ರಾಡಕ್ಟ್ನ ಚೀಪಾಗಿ ತಯಾರು ಮಾಡಬೇಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಬೇಕು. ಹೆಂಗೆ ಅಂತ ಸಿಂಪಲಾಗಿ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಊರಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ. ಆ ಬಟ್ಟೆ ಅಂಗಡಿ ಆ ಊರಿಗೇನೆ ಅತಿ ದೊಡ್ಡ ಬಟ್ಟೆ ಅಂಗಡಿ. ಆ ಬಟ್ಟೆ ಅಂಗಡಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆ ಬಟ್ಟೆ ಅಂಗಡಿನವನು ಬಟ್ಟೆ ಸೆಲ್ ಮಾಡ್ತಿದ್ದಾನೆ. ಅವನಿಗೆ ಬಟ್ಟೆಗಳು ಮುಂಬೈಯಿಂದ ಬರ್ತಾ ಇದೆ. ಈ ಮುಂಬೈಯಿಂದ ಬರ್ತಿರ್ಬೇಕಾದ್ರೆ ರೋಡ್ ಚೆನ್ನಾಗಿಲ್ದಿದ್ದ ಕಾರಣ ಒಂದು ಲೋಡ್ ಅವನಿಗೆ ಬಟ್ಟೆ ಬರೋಕ್ಕೆ ಮಿನಿಮಮ್ ಅಂದ್ರೂ 2 ವಾರ ತಾಣ್ತಾ ಇದೆ. ಆದರೆ ಇವನ ಅಂಗಡಿನಲ್ಲಿ 1 ವಾರಕ್ಕೇ ಬಟ್ಟೆ ಎಲ್ಲ ಸೆಲ್ ಆಗಿಬಿಡುತ್ತೆ. ನೀವು ಎಷ್ಟೇ ಬಟ್ಟೆ ಇಟ್ಟರು 1 ವಾರಕ್ಕೆ ಸೆಲ್ ಆಗಿಬಿಡುತ್ತೆ. ಅದಕ್ಕೆ ಇವನೇನು ಮಾಡಬೇಕು, ಎಕ್ಸ್ಟ್ರಾ ಬಟ್ಟೆಗಳನ್ನ ಬೈ ಮಾಡಿ ಒಂದು ಗೋಡನಲ್ಲಿ ಇರಬೇಕು. ಇದನ್ನೇ ನಾವು ಇನ್ವೆಂಟ್ರಿ ಅಂತ ಕರಿತೀವಿ. ಇವನು ಆ ಬಟ್ಟೆಗಳನ್ನ ಗೋಡನಲ್ಲಿ ಇಡಬೇಕಂದ್ರೆ ಆ ಬಟ್ಟೆಗೆ ಸುಮ್ಮನೆ ಇನ್ವೆಸ್ಟ್ ಮಾಡಿರಬೇಕು. ಇವಾಗ ಅವ್ನು ಬಟ್ಟೆ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಅವನಿಗೆ ದುಡ್ಡು ಬೇಕು. ಆ ದುಡ್ಡನ್ನ ಅವನೆಲ್ಲನ ಸಾಲ ತಗೊಂಡು ಏನು ಮಾಡ್ತಾನೆ, ಒಂದು ಗೋಡನ್ ಪೂರ್ತಿ ಬಟ್ಟೆನ ಇಡಿಸ್ತಾನೆ. ಯಾಕಂದರೆ ಈ ಲಾರಿ ಬರೋಕ್ಕೆ 2 ವಾರ ಆಗ್ತಾ ಇದೆ, ನನ್ನ ಬಟ್ಟೆ 1 ವಾರದಲ್ಲೇ ಖಾಲಿ ಆಗ್ತಿದೆ, ಇನ್ನೊಂದು ವಾರದ ಬಟ್ಟೆ ನನ್ನ ಗೋಡನಲ್ಲಿ ಯಾವಾಗಲೂ ಇರಬೇಕು ಅಂತ. ಇವಾಗ ನಾನು ಅವಾಗಲೇ ಹೇಳ್ದಂಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಜಾಸ್ತಿ ಆಗುತ್ತೆ. ಆಮೇಲೆ ಇವ್ನು ಗೋಡನಲ್ಲಿ ಇಟ್ಟಿರೋ ದುಡ್ಡಿಗೆ ಆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದೆಲ್ಲ ಯಾರ ಮೇಲೆ ಆಗ್ತಾನೆ ಹೇಳಿ, ಆ ಬಟ್ಟೆ ಮೇಲೆ ಆಗ್ತಾನೆ. ಅದಕ್ಕೆ ಆ ಬಟ್ಟೆ ರೇಟ್ ಜಾಸ್ತಿ ಇರುತ್ತೆ. ಅದೇ ರೋಡೆಲ್ಲ ಚೆನ್ನಾಗಿದ್ದು ಒಳ್ಳೆ ಹೈವೇ ಇದ್ದರೆ ಏನಾಗುತ್ತೆ, 1 ವಾರ ತಗೊಳ್ಳೋ ಜಾಗದಲ್ಲಿ ಕೇವಲ 2 ರಿಂದ 3 ದಿವಸದೊಳಗನೆ ಆ ಲೋಡ್ ಬಂದು ಇವನ ಅಂಗಡಿ ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಇವಾಗ ಇವನು ಮುಂಚೆ 2 ವಾರಕ್ಕೆ ಖಾಲಿ ಆಗೋವಂಥ ಪ್ರಾಡಕ್ಟ್ನ ತಗೊಂಬಂದು ಅಂಗಡಿನಲ್ಲಿ ಇಟ್ಕೊಂಡಿರ್ತಾನೆ. ಇವಾಗ ಕೇವಲ 2 ದಿವಸಕ್ಕಾಗೋ ಅಷ್ಟು ಪ್ರಾಡಕ್ಟ್ನ ಮಾತ್ರ ತಗೊಂಬಂದು ಅಂಗಡಿಯಲ್ಲಿ ಇಟ್ಕೊತಾನೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಕಮ್ಮಿ ಆಯಿತು. ಆಮೇಲೆ ಯಾವುದೇ ಥರ ಗೋಡನ್ನು ಬೇಕಾಗಿಲ್ಲ, ನನಗೆ ಇನ್ವೆಂಟ್ರಿನೂ ಬೇಕಾಗಿಲ್ಲ. ಎಷ್ಟು ಸೇಲ್ ಆಗುತ್ತೋ ಅಷ್ಟು ಮಾತ್ರ ನಾನು ಅಂಗಡಿನಲ್ಲಿ ಇಟ್ಕೊತೀನಿ. ಮತ್ತೆ ಏನಾದರೂ ಬೇಕಿದ್ರೆ 2 ದಿವಸ ಬಿಟ್ಟು ಲಾರಿ ಬಂದ್ಬಿಟ್ಟು ನನಗೆ ಮತ್ತೆ ಲೋಡ್ ಮಾಡುತ್ತೆ. ಇವಾಗ ಒಂದು ಇನ್ವೆಸ್ಟ್ಮೆಂಟು ಕೇವಲ ಅಂಗಡಿನಲ್ಲಿ ಮಾತ್ರ ಮಾಡ್ತಿರ್ತಾನೆ. ಈಗ ಉಳಿದಿರೋ ದುಡ್ಡೆಲ್ಲನೂ ಏನು ಮಾಡ್ತಾನೆ, ಜನಗಳಿಗೆ ಡಿಸ್ಕೌಂಟ್ ಕೊಡ್ತಾನೆ. ಯಾಕಂದರೆ ಮುಂಚೆ ಒಂದು ಬಟ್ಟೆ ಸೇಲ್ ಮಾಡಿದ್ರೆ ಇವನಿಗೆ 10 ರೂಪಾಯಿ ಉಳಿತಿತ್ತಂದರೆ ಇವಾಗ ಈ ಕಾಸ್ಟ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ಇವನಿಗೆ ಜಾಸ್ತಿ ಲಾಭ ಬರ್ತಿದೆ. ಈ ಲಾಭ ನೋಡಿಕೊಂಡು ಪಕ್ಕದಲ್ಲಿರೋನೊಬ್ಬ ಅಂಗಡಿ ಸ್ಟಾರ್ಟ್ ಮಾಡ್ತಾನೆ. ಇವನಿಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ. ಯಾಕಂದರೆ ಇವನೊಂದು ಅಂಗಡಿ ಓಪನ್ ಮಾಡಿದ್ರೆ ಸಾಕು, ಲಾರಿ ಇವನಿಗೂ ಕೂಡ 2 ದಿವಸದಲ್ಲಿ ಬಂದು ಐಟಮ್ ಕೊಡ್ತಾ ಇದೆ. ಇವಾಗೇನಾಯಿತು, ಸುತ್ತಮುತ್ತ ಅಂಗಡಿಗಳು ಓಪನ್ ಆದವು, ಕಾಂಪಿಟೇಷನ್ ಜಾಸ್ತಿ ಆಯಿತು. ಇವಾಗ ಆಟೋಮೆಟಿಕ್ಲಿ ಬಟ್ಟೆ ಪ್ರೈಸ್ ಕಮ್ಮಿ ಆಯಿತು. ಬಟ್ಟೆ ಪ್ರೈಸ್ ಕಮ್ಮಿ ಆದ ತಕ್ಷಣ ಇವಾಗ ಹೆಲ್ಪ್ ಆಗಿದ್ದು ಯಾರಿಗೆ, ಜನಗಳಿಗೆನಾ? ಇದೇ ರೀತಿ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಕಾಸ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಈ ಕಾಸ್ಟ್ ಕಮ್ಮಿ ಆಗ್ತಾ ಇವ್ರೇನು ಮಾಡ್ಬೋದು, ಇವ್ರ ಪ್ರಾಡಕ್ಟ್ನ ಬೇರೆ ದೇಶಗಳಿಗೆ ಸೆಲ್ ಮಾಡ್ಬೋದು. ಇದೇ ರೀತಿಯೇ ನಮ್ಮ ಇಂಡಿಯಾ ವರ್ಲ್ಡಲ್ಲೇ ನಂಬರ್ 1 ಎಕಾನಮಿ ಆಗೋಕ್ಕೆ ಚಾನ್ಸ್ ಇದೆ. ಅದು ಬಿಟ್ಟು ಜನಗಳ ಅಕೌಂಟಲ್ಲಿ ದುಡ್ಡು ಹಾಕಿದ್ರೆ ಅಲ್ಲ. ಈ ವಿಡಿಯೋನ ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಿರೋದು. ನಾನು ಯಾವುದೇ ಒಂದು ಗೌರ್ಮೆಂಟ್ನ ಟಾರ್ಗೆಟ್ ಮಾಡ್ತಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲರೂ ಕೂಡ ಓಟ್ಗೋಸ್ಕರನೇ ಕೆಲಸ ಮಾಡೋದು. ನಾಳೆ BJP ಕೂಡ ಅವ್ರಿಗೇನಾದರೂ ಓಟ್ ಬೀಳಿಲ್ಲದ್ರೆ ಅವರು ಕೂಡ ತಿಂಗಳ 3,000 ಹಾಕ್ತೀವಿ, 4,000 ಹಾಕ್ತೀವಿ ಅಂತ ಬೇಕಾದ್ರೆ ಓಟ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಭಯ ಆಗಿರೋದು ಇಲ್ಲಿ. ನಾವು ಜನಗಳು ಅರ್ಥ ಮಾಡ್ಕೊಬೇಕು ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ. ನೀವು ದಯವಿಟ್ಟು ಈ ವಿಡಿಯೋನ ರಾಜಕೀಯ ಬಿಟ್ಟು ಬೇರೆ ಥರ ಯೋಚನೆ ಮಾಡಿ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದೇ ಎಲ್ಲ ಎಲೆಕ್ಷನ್ ಮುಗಿದ ಮೇಲೆ. ನನಗೆ ನಿಮ್ಮ ವೋಟಿಂಗ್ ಡಿಸಿಷನ್ ಚೇಂಜ್ ಮಾಡೋವಂಥ ಯಾವುದೇ ಥರ ದುರುದ್ದೇಶ ಇಲ್ಲ. ನನಗೆ ನೀವು ತಿಳ್ಕೊಬೇಕು, ನಾವು ಬಡತನದಿಂದ ಹೊರಗೆ ಬರಬೇಕಂದ್ರೆ ಏನು ಮಾಡಬೇಕು ಅಂತ. ನಮಗೆ ಯಾವುದು ಈಸಿಯಾಗಿ ಸಿಗುತ್ತೆ ಅದು ಯಾವತ್ತೂ ಕೂಡ ನಮಗೆ ಒಳ್ಳೇದಾಗಿರಲ್ಲ. ಇವತ್ತು ಒಳ್ಳೇದಾಗಿರುತ್ತೆ, ಇವತ್ತಲ್ಲ ನಾಳೆ ನಮಗೆ ಅದು ಕೆಟ್ಟದ್ದು ಮಾಡೇ ಮಾಡುತ್ತೆ. ಎಲ್ಲ ರಾಜಕಾರಣಿಗಳು ಕೂಡ ಬರಬೇಕಾದ್ರೆ ನಾನು ದೇಶ ಉದ್ಧಾರ ಮಾಡಬೇಕು ಅಂತಲೇ ಬರ್ತಾರೆ. ಆದರೆ ನಮ್ಮ ಜನಗಳ ಮೈಂಡ್ಸೆಟ್ ನೋಡ್ಬಿಟ್ಟು ಅವರೇ ಚೇಂಜ್ ಆಗ್ತಾರೆ. ಯಾಕಂದರೆ ಯಾರು ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡ್ತಾರೆ ಅವ್ರನ್ನ ಜನ ಸೋಲಿಸ್ತಾರೆ. ಎಕ್ಸಾಂಪಲ್ಲು 2003-4ರಲ್ಲಿ ವಾಜಪೇಯಿ ಇಂಡಿಯಾದಲ್ಲೇ ಹೈಯೆಸ್ಟ್ ಇನ್ಫ್ರಾಸ್ಟ್ರಕ್ಚರಿಗೆ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಜನ ನೆಕ್ಸ್ಟ್ ಟರ್ಮೇ ಅವ್ರನ್ನ ಸೋಲಿಸ್ತಾರೆ. ಅದೇ ರೀತಿ 2008ರಲ್ಲಿ SM ಕೃಷ್ಣ ಕಾಂಗ್ರೆಸ್ಸಲ್ಲಿ SM ಕೃಷ್ಣ CM ಆದಾಗ SM ಕೃಷ್ಣ ಅವರು ಬೆಂಗಳೂರಲ್ಲಿ ಹೆವಿ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ಅವ್ರನ್ನೂ ಕೂಡ ಜನ ಸೋಲಿಸ್ತಾರೆ.
ಯಾಕಂದರೆ ನೀವು ದೇಶ ಗ್ರೋ ಆಗಬೇಕು ಅಂತ ಯಾರನ್ನ ರಾಜಕಾರಣಿಗಳು ಥಿಂಕ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಮಿನಿಮಮ್ ಅಂದ್ರೂ 10 ವರ್ಷ ಬೇಕಾಗುತ್ತೆ ಅದು ರಿಸಲ್ಟ್ ಬರೋಕ್ಕೆ. ಆ ರಿಸಲ್ಟ್ ಬರೋದ್ರೊಳಗೆ ಜನ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಿನಗೆ ಉಲ್ಟಾ ಸೀದಾ ಓಟ್ ಹಾಕಿ ಸೋಲಿಸ್ಬಿಡ್ತಾರೆ. ಅದಕ್ಕೆ ರಾಜಕಾರಣಿಗಳು ಏನು ಮಾಡ್ತಾರೆ, ಈ ಥರ ಪ್ಲ್ಯಾನ್ಗಳನ್ನ ತಗೊಂಬರ್ತಾರೆ. ಇದು ಶಾರ್ಟ್ ಟರ್ಮ್ ಆಗಿರುತ್ತೆ, ಜನಗಳಿಗೆ ಇನ್ಸ್ಟಂಟ್ಲಿ ಇದರಿಂದ ಬೆನಿಫಿಟ್ ಆಗುತ್ತೆ, ಇದರಿಂದ ಜನ ಖುಷಿಪಟ್ಟು ಓಟ್ ಹಾಕ್ತಾರೆ ಅಂತ. ನಮ್ಮ ಉದ್ದೇಶ ಯಾರನ್ನೋ ಟಾರ್ಗೆಟ್ ಮಾಡಬೇಕು ಅಂತಲ್ಲ, ನಮ್ಮ ಜನಗಳು ಬುದ್ಧಿ ಕಲ್ತ್ಕೊಬೇಕು ಅಂತ. ನಾಳೆ BJP ಬಂದು JDS ಬಂದು ಇದೇ ಥರನೇ ನಮಗೆ ಕೊಡ್ತೀವಿ ಅಂತ ಕೇಳಿದ್ರೆ ಅವ್ರಿಗೆ ಮಕ್ಕಕ್ಕೆ ಹೋಗೋದು ನಮ್ಮೂರಲ್ಲಿ ರೋಡ್ ಸರಿ ಮಾಡಿ, ಸ್ಕೂಲ್ ಕಟ್ಟಿ, ಹಾಸ್ಪಿಟ್ಲ್ ಬಿಲ್ಡ್ ಮಾಡಿ ಅಂತ ಕೇಳ್ಕೊಬೇಕೇ ಹೊರತು ಈ ಥರ ನಮಗೆ ಫ್ರೀಯಾಗಿ ಕೊಡಬೇಡಿ ಅಂತ ಕೇಳ್ಕೊಬೇಕು. ಅಮೆರಿಕದ ಪ್ರೆಸಿಡೆಂಟ್ JF ಕೆನೆಡಿ ಹೇಳ್ತಾರೆ, ಅಮೆರಿಕಾ ಹ್ಯಾಸ್ ಗುಡ್ ರೋಡ್ ನಾಟ್ ಬಿಕಾಸ್ ಅಮೆರಿಕಾ ಈಸ್ ಅ ರಿಚ್, ಬಟ್ ಅಮೆರಿಕಾ ಈಸ್ ಅ ರಿಚ್ ಬಿಕಾಸ್ ಆಫ್ ಇಟ್ ಹ್ಯಾಸ್ ಗುಡ್ ರೋಡ್ಸ್. ಅಂದರೆ ಅಮೆರಿಕ ಶ್ರೀಮಂತ ಕಂಟ್ರಿ ಅಂತ ಅವ್ರ ಹತ್ರ ಒಳ್ಳೊಳ್ಳೆ ರೋಡ್ಸ್ ಇಲ್ಲ, ಅಮೆರಿಕದ ಹತ್ರ ಒಳ್ಳೊಳ್ಳೆ ರೋಡ್ಸ್ ಇರೋದಕ್ಕೆ ಅಮೆರಿಕ ಶ್ರೀಮಂತ ಕಂಟ್ರಿ ಆಗಿದೆ ಅಂತ. ನಾವು ಜನ ಹೆಂಗೆ ಥಿಂಕ್ ಮಾಡ್ತೀವಂದರೆ ಈ ಪೊಲಿಟಿಷಿಯನ್ಗಳು ಮಾತ್ರ ನಮಗೋಸ್ಕರ ಕೆಲಸ ಮಾಡಬೇಕು, ಬಟ್ ನಾವು ಮಾತ್ರ ನಮ್ಮ ಜೀವನ ಮಾಡೋದ್ರಲ್ಲೇ ತಲೆ ಕೆಡಿಸ್ಕೊತೀವಿ. ಆ್ಯಕ್ಚುಲಿ ಈ ಪೊಲಿಟಿಷಿಯನ್ಗಳು ನಮ್ಗಳ ಥರನೇ ಅವರು ಒಬ್ಬರು ಒಂದು ಸೀಟಿಗೋಸ್ಕರ ಹೊಡೆದಾಡ್ತಿದ್ದಾರೆ. ಈಗ ನಿಮ್ಗೇನಾದರೂ ಒಂದು ಮ್ಯಾನೇಜರ್ ಸೀಟ್ ಬೇಕಂದರೆ ನೀವೇನು ಮಾಡ್ತೀರಾ, ನೀವು ಅಲ್ಲಿ ರಾಜಕೀಯ ಮಾಡ್ತೀರಾ ತಾನೆ. ನಿಮ್ಗೊಂದು ಕೆಲಸ ಬೇಕಂದರೆ ನೀವು ರಾಜಕೀಯ ಮಾಡ್ತೀರಾ ತಾನೆ. ಅದೇ ಥರನೇ ಅವರು ಮಾಡ್ತಾ ಇದ್ದಾರೆ. ಬಟ್ ನಾವು ಜನಗಳು ಅರ್ಥ ಮಾಡ್ಕೊಬೇಕು, ಈ ರಾಜಕಾರಣಿಗಳ ಹತ್ರ ನಾವು ಏನು ಕೇಳಬೇಕು ಅಂತ. ನೀವು ದುಡ್ಡು ಕೇಳಿದ್ರೆ ಅವ್ರು ದುಡ್ಡು ಕೊಡ್ತಾರೆ, ನೀವು ರೋಡ್ ಕೇಳಿದ್ರೆ ಅವ್ರು ರೋಡ್ ಕೊಡ್ತಾರೆ, ನೀವು ಜಾಬ್ಸ್ ಕೇಳಿದ್ರೆ ಅವ್ರು ಜಾಬ್ಸ್ ಕೊಡ್ತಾರೆ. ನಾವೇನು ಕೇಳ್ತೀವಿ ಅದು ಕೊಡ್ತಾರೆ, ಯಾಕಂದರೆ ಅವ್ರು ಆ ಸೀಟಿಗೆ ಬರಬೇಕು ಅಂತ. ಆ ಸೀಟಲ್ಲಿ ಅಷ್ಟು ಪವರ್ ಇದೆ, ಅದಕ್ಕೋಸ್ಕರ ಆ ಸೀಟ್ಗೋಸ್ಕರ ಹೊಡೆದಾಡ್ತಾರೆ. ನಮ್ಮ ಓಟ್ಗೋಸ್ಕರ ನಾವು ಏನು ಕೇಳಿದ್ರು ಕೊಡ್ತಾರೆ. ನಾವು ಫಸ್ಟು ಥಿಂಕ್ ಮಾಡಬೇಕು ನಾವು ಏನು ಕೇಳಬೇಕು ಅಂತ. ನಾವು ಇವತ್ತಿನ ಸುಖಕ್ಕೋಸ್ಕರ ದುಡ್ಡು ಕೇಳಿದ್ರೆ ಅವ್ರು ದುಡ್ಡು ಕೊಡ್ತಾರೆ, ನಾವು ನಾಳೆ ಸುಖಕ್ಕೋಸ್ಕರ ರೋಡ್ ಕೇಳಿದ್ರೆ ಅವ್ರು ರೋಡ್ ಕೊಡ್ತಾರೆ. ಬಟ್ ನಾವು ಬುದ್ಧಿವಂತರಾಗಬೇಕು, ಇವ್ರ ಹತ್ರ ಏನು ಕೇಳಿ ಕೆಲಸ ಮಾಡಿಸ್ಕೊಬೇಕು ಅಂತ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ತುಂಬ ಜನಕ್ಕೆ ತಲುಪಬೇಕು. ತುಂಬ ಜನಕ್ಕೆ ತಲುಪಿದಾಗೆ ಮಾತ್ರ ಅವ್ರ ಮೈಂಡ್ಸೆಟ್ನ ಚೇಂಜ್ ಮಾಡೋಕ್ಕಾಗತ್ತೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.